ಪ್ರಿಯ ಬಂಧುಗಳೇ, ಇವತ್ತು ಏನು ನಮ್ಮ ನೆಚ್ಚಿನ ನಾಯಕರು, ನಮ್ಮ ಭಾಗದ ಜನಪ್ರಿಯ ಶಾಸಕರು ಆದಂಥ ಅಣ್ಣ ನಾರಾಯಣಸ್ವಾಮಿ ಅನ್ನವರು ಈ ಭಾಗಕ್ಕೆ ನಿರಂತರವಾಗಿ ಬರ್ತಾ ಇರ್ತಾರೆ. ಆದರೆ ನಮ್ಮ ಒಂದು ಬಿಲ್ಡಿಂಗ್ ಹತ್ರ ಇವತ್ತು ನಮ್ಮ ಕಚೇರಿ ಉದ್ಘಾಟನೆಗೂ ಸಹ ನಾವು ಹೇಳಿದ್ವಿ. ಅವರು ಬೇರೆ ಕೆಲಸ ಇರೋದ್ರಿಂದ ಒಂದು 5 ವರ್ಷಗಳ ಹಿಂದೆ ಬರೋಕ್ಕಾಗಲಿಲ್ಲ. ಇವತ್ತು ಬಂದಿದ್ದಾರೆ. ನಮ್ಮ ಆತ್ಮೀಯರ, ನಮ್ಮ ಸ್ನೇಹಿತರ ಜಿಮ್ಮು ಉದ್ಘಾಟನೆ ಸಮಾರಂಭಕ್ಕೆ ಇವತ್ತು ನಮ್ಮ ಹೃದಯ ಪೂರ್ವಕವಾಗಿ ಅವರಿಗೆ ಅಭಿನಂದನೆ ಮಾಡಬೇಕಂತ ನಾನು ಅವ್ರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಡಿಕೆಹಳ್ಳಿ ಭಾಗದಲ್ಲಿ ಎಂಬಿ ನಗರದಲ್ಲಿ ಕ್ಲಾಸಿಕ್ ಫಿಟ್ನೆಸ್ ಅಂಡ್ ಯೂನಿಸೆಕ್ಸ್ ಜಿಮ್ ಅನ್ನ ರಾಜನ್, ಅದು ನಮ್ಮ ಪಾಂಡಣ್ಣ ಅವ್ರ ಫ್ಯಾಮಿಲಿಯ ಪಾಂಡಣ್ಣ ಅವರ ಅಕ್ಕನ ಮಗನು ಈ ಭಾಗದಲ್ಲಿ ನಮ್ಮ ಮುಂಡರಾಜ್ ಬಿಲ್ಡಿಂಗಲ್ಲಿ ಸುಮಾರು ಎಕ್ವಿಪ್ಮೆಂಟ್ಸು ನೋಡುವಾಗ ಸುಮಾರು ಎಕ್ವಿಪ್ಮೆಂಟ್ಸ್ ನೋಡೋದು ತುಂಬ ಚೆನ್ನಾಗಿದೆ. ಬಟ್ ಈ ಜಿಮ್ ಬೆಳೀತದೆ ಅಂತ ನನಗೆ ಒಂದು ಇದಿದೆ. ಮೇಯ್ನ್ ಏನಂದರೆ ಫಿಸಿಕಲ್ ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನ್ಯಾಚುರಲ್ ಫಿಟ್ನೆಸ್ಸು. ಕೆಲವರು ಏನು ಮಾಡ್ತಾರೆ, ಜಿಮ್ಮು ಮಾಡ್ತಾರೆ, ಅದಕ್ಕೆ ಬೇಕಾದ ಡ್ರಗ್ಸ್ಗಳು ತಗೊಳ್ತಾರೆ ಫಿಟ್ನೆಸ್ಗೋಸ್ಕರ. ಅದು ಮಾಡಬಾರ್ದು. ಅದು ಬಂದು ಇಟ್ ಈಸ್ ನಾಟ್ ಎ ಒರಿಜಿನಲ್ ಫಿಟ್ನೆಸ್. ಈ ಒರಿಜಿನಲ್ ಫಿಟ್ನೆಸ್ ಅಂದರೆ ಇಂಥ ಜಿಮ್ಮಲ್ಲಿ ಒಂದು ಒಳ್ಳೆ ಟ್ರೈನರ್ ರಾಜನ್ನು, ಪ್ಲಸ್ ಅವ್ರ ಎಂಟೈರ್ ಫ್ಯಾಮಿಲಿಯಲ್ಲೂ ಜಿಮ್ಮರ್ಸ್. ನನಗೆ ಗೊತ್ತಿರೋ ಮಟ್ಟಿಗೆ ರಂಜಿತ್ ಅವ್ರ ಅವರು ಸುಮಾರು ಜನ ಇದ್ದಾರೆ. ರಾಜ್ಕುಮಾರ್, ನಮ್ಮ ಪ್ರದೀಪ್ ಜಿಮ್ಮರ್ ಈಗೇನೋ ಕಡಿಮೆ ಆಗಿಬಿಟ್ಟಿದೆ ಜಿಮ್ ಮಾಡೋದು. ಪ್ರದೀಪ್, ರಾಜನ್ನು, ಎಲ್ಲ ನಮ್ಮ ಪನ್ನೀರಣ್ಣ, ಇವರೆಲ್ಲ ಒಂದು ದೊಡ್ಡ ಫ್ಯಾಮಿಲಿ. ನಾನು ಅಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ಅವರಿಗೆ. ದೀಪಕ್, ನಮ್ಮ ಪ್ರದೀಪ್, ಮೈಕಲ್ಲು ಎಲ್ಲ ಬಂದಿದ್ದಾರೆ. ವಿಲ್ಸನ್ನು. ಏನಂದರೆ ಈ ಜಿಮ್ಮು ಟ್ರೈನರ್ ಕೈಯಲ್ಲಿರೋದು, ಇದು ಬೆಳೆಯೋದು ಒಂದು ಟ್ರೈನರ್ ಕೈಯಲ್ಲಿರೋದು. ಆ ಟ್ರೈನರು ಅವ್ರಿಗೆ ಯಾವ ಥರ ಟ್ರೈನ್ ಕೊಟ್ಟು ಮಾಡ್ತಾರೆ, ಈ ಜಿಮ್ ಬೆಳೀತಾ ಇರುತ್ತೆ. ಫಿಸಿಕಲ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ಗೋಸ್ಕರ ಅದು ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾಲದಲ್ಲಿ BP, ಶುಗರ್ ಎಲ್ಲ ಕಾಯಿಲೆ. ಅಟ್ಲೀಸ್ಟ್ ಒಂದು ಫಿಟ್ನೆಸ್ ಇದ್ದರೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು. ನಾವು ಕಾಪಾಡ್ಕೋಬೇಕಾದ್ರೆ ಫಿಟ್ನೆಸ್ ಇರಲೇಬೇಕಂತ ಹೇಳ್ತಾ ನನ್ನ ಮಾತುಗಳು. ಏನು ಡಿಕೆಹಳ್ಳಿ ಪ್ಲಾಂಟೇಶನ್ ವ್ಯಾಪ್ತಿಯಲ್ಲಿ ಇವತ್ತು ವಿಶೇಷವಾಗಿ ಒಂದು ವ್ಯಾಯಾಮ ಶಾಲೆ ನಮ್ಮ ಭಾಗದಲ್ಲಿ ಉದ್ಘಾಟನೆ ಆಗಿರೋದು ನಮಗೆ ಖುಷಿಯನ್ನು ತಂದಿರೋ ಸಂಗತಿ. ಏನು ಈ ಫಿಟ್ನೆಸ್ ಜಿಮ್ಮನ್ನು ಈ ಭಾಗದ ಜನ ಎಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯಕ್ಕೋಸ್ಕರ ಅನಿವಾರ್ಯ, ಬೇಕೇ ಬೇಕು. ಮತ್ತು ಯುವ ಪೀಳಿಗೆಗೆ ಅಚ್ಚುಮೆಚ್ಚಾದ ಒಂದು ದೇಹವನ್ನು ಬೆಳೆಸ್ಕೋಬೇಕಾದ್ರೆ ಜಿಮ್ಮಲ್ಲಿ ಬಂದು ಅವರು ವ್ಯಾಯಾಮ ಮಾಡಿ ಒಂದು ಫಿಟ್ನೆಸ್ಸನ್ನು ಮಾಡ್ಕೋಬೋದು. ಈ ಭಾಗದ ಜನತೆಗೆ ನನ್ನ ಒಂದು ಮನವಿ ಏನಂದರೆ, ಈ ಒಂದು ಯೂನಿವರ್ಸಲ್ ಫಿಟ್ನೆಸ್ ಜಿಮ್ಮನ್ನು ರಾಜನ್ ಅವರು ಒಳ್ಳೆ ಕೋಚರ್ ಇದ್ದಾರೆ. ತಾವೆಲ್ಲ ಈ ಭಾಗದ ಜನ ಬಂದು ಇಲ್ಲಿ ಜಿಮ್ಮಲ್ಲಿ ಬಂದು ವ್ಯಾಯಾಮ ಶಾಲೆಯಲ್ಲಿ ನೀವೆಲ್ಲ ತೊಡಸ್ಕೋಬೇಕು. ಯಾರಿಗೆ ಅನಿವಾರ್ಯ ಇದೆ ಅವ್ರು ಬಂದು ತೊಡಸ್ಕೋಬೇಕಂತ ಮನವಿ ಮಾಡ್ಕೊಂತ, ಮತ್ತೊಂದು ಸತಿ ಈ ಭಾಗದ ಜನತೆಗೆ ಇಲ್ಲಿ ನಮ್ಮ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ, ಡಿಕೆಹಳ್ಳಿ ಮುಖ್ಯ ರಸ್ತೆ, ಎಂಬಿ ನಗರ ವಿನಾಯಕ ಟೆಂಪಲ್ ನೇರಲ್ಲಿ ಸಾಯಿ ಕಾಂಪ್ಲೆಕ್ಸ್ ಅಲ್ಲಿ ಯೂನಿವರ್ಸಲ್ ಜಿಮ್ಮು ಉದ್ಘಾಟನೆ ಆಗಿರೋದು. ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರು ಎಸ್.ಎನ್. ನಾರಾಯಣಸ್ವಾಮಿ ಅನ್ನೋರು ಬಂದು ಉದ್ಘಾಟನೆ ಮಾಡಿ ಹೋಗಿರ್ತಾರೆ. ಇದನ್ನ ತಮ್ಮ ಭಾಗದ ಜನ ಎಲ್ಲ ಬಂದು ಇದನ್ನ ಉಪಯೋಗ ಮಾಡಿಸ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೇನೆ. ಕ್ಲಾಸಿಕ್ ಫಿಟ್ನೆಸ್ ಯೂನಿಸೆಕ್ಸ್ ಜಿಮ್ ನಿಜಕ್ಕೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಇಂಥ ಒಂದು ಜಿಮ್ಮು ಈ ಭಾಗದಲ್ಲಿ ಬೇಕಾಗಿದೆ. ಯಾಕಪ್ಪ ಅಂದರೆ ದಿನೇ ದಿನೇ ಇವತ್ತು ಭಾರತ್ ನಗರ, MB ನಗರ, SP ನಗರ, ಪಾಲಾದ್ ನಗರ, ವಾಣಿನಗರ ಹೀಗೆ ಈ ಭಾಗ ಅಭಿವೃದ್ಧಿ ಆಗ್ತಾ ಇದೆ. ಹಿಂದೆ
ಒಂದು ಸಣ್ಣ ಗ್ರಾಮ ಇದ್ದಂಥ ಭಾಗ ಇವತ್ತು ನಗರವಾಗಿ ಮಾರ್ಪಡ್ತಾ ಇದೆ. ಅನೇಕರಿಗೆ ಇವತ್ತು ತಮ್ಮ ಆರೋಗ್ಯನ ಕಾಪಾಡಿಕೊಳ್ಳಲಿಕ್ಕೆ ಜಿಮ್ಗಳ ಅಗತ್ಯ ಭಾಳ ಇದೆ. ಯಾಕಂದರೆ ಈ ಜಿಮ್ಮನ್ನು ಒಬ್ಬ ಟ್ರೈನರ್ ಇಲ್ಲದೆ ಮಾಡೋದು ತಪ್ಪು. ನಾವೇ ಮನೇಲಿ ಇಟ್ಕೊಂಡು ಇಷ್ಟಾನುಸಾರ ಜಿಮ್ ಮಾಡಿದಾಗ ಏನಾದರೂ ಕೂಡ ಹೆಚ್ಚು ಕಮ್ಮಿ ಆದಾಗ ಯಾರು ನಮ್ಮನ್ನು ಕಾಪಾಡೋದಿಲ್ಲ. ಆದರೆ ಒಬ್ಬ ಟ್ರೈನಿಂಗ್ ಪಡೆದಿರ್ತಕ್ಕಂಥ ವೆಲ್ ಎಕ್ವಿಪ್ಮೆಂಟ್ಸ್ ಇವತ್ತು ನಾನೆಲ್ಲ ನೋಡಿದೆ, ಭಾಳ ಒಳ್ಳೆ ಎಕ್ವಿಪ್ಮೆಂಟ್ಸ್ ಹಾಕಿದ್ದಾರೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಜಿಮ್. ಇತ್ತೀಚಿನ ಕಾಲದಲ್ಲಿ ಹೆಣ್ಮಕ್ಳು ವಾಕಿಂಗ್ ಬಿಟ್ಟರೆ ಬೇರೆ ಕೆಲಸ ಮಾಡೋದಿಲ್ಲ. ಕನಿಷ್ಠ ಪಕ್ಷ ಅವರ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಎಲ್ಲ ಯುವಕರೇ ಆಯ್ತಲ್ಲ, ಥ್ರೆಡ್ಮಿಲ್ 80 ವರ್ಷ ಮಾಡ್ಬೋದು. ಆ ಥ್ರೆಡ್ಮಿಲ್ಲು ಕೇವಲ ಹೈಡ್ರಾಲಿಕ್ಸ್ ಐಟಮ್ಸನ್ನ ಅದಕ್ಕೆ ವಯಸ್ಸಿನ ಅಂತರ ಇಲ್ಲ, ಎಲ್ಲ ವಯಸ್ಸವರು ಮಾಡ್ಬೋದು. ಎಲ್ಲ ವಯಸ್ಸವರು ಮಾಡ್ತಕ್ಕಂಥ ಎಕ್ವಿಪ್ಮೆಂಟ್ಸನ್ನು ಸಹೋದರಿ ಅಳವಡಿಸಿದ್ದಾರೆ. ಬಹುಶಃ ಈ ಜಿಮ್ಮಲ್ಲಿ ಎಲ್ಲ ಯುವಕರು ಬಂದು ಆ ಜಿಮ್ಮಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತೇಳಿ ನಾನು ಯುವಕರಿಗೆ, நாகரிகರಿಗೆ மனைவிಯನ್ನು ಮಾಡ್ತಿದ್ದಾರೆ. ராஜன் அவர்கள் ஒரு நவீனமான உடற்பயிற்சி கூடத்தை இன்று ஆரம்பித்திருக்கின்றார். இந்த ஃபிட்னஸ் கிளாசிக் ஃபிட்னஸ் சென்டரை மங்கார்பேட் தாலுகாவின் சட்டமன்ற உறுப்பினர் மதிப்பிற்கும் மரியாதைக்கும் உரிய உயர் திரு SN நாராயணசாமி அவர்களும் மற்றும் குதா சேர்மனான கோபால் ரெட்டி அவர்களும், தீக்கல்லி கிராம பஞ்சாயத்தின் தலைவர் லயன் டாக்டர் ஜே சுரேஷ் அவர்களும், கன்னட ரக்ஷண வேதிக்கையினுடைய பிரதான காரியதர்சியான முன்ராஜ் அவர்களும் மற்றும் இந்த பகுதியை சேர்ந்த கிராம பஞ்சாயத்து உறுப்பினர்கள் அனைவரும் சேர்ந்து இன்று அந்த கிளாசிக் ஃபிட்னஸ் ஜிம்மை துவக்கி இருக்கின்றார்கள். இந்த பகுதியிலே வாழக்கூடிய அனைத்து வாலிபர்களும் பெரியவர்களும் பெண்களும் இந்த உடற்பயிற்சி கூடத்தை பயன்படுத்த வேண்டும் என்று கேட்டுக்கொள்கின்றோம். இங்க நவீன முறையிலே அனைத்து எக்யூப்மெண்ட்ஸ்களும் இருக்கின்றது. இங்கே வெயிட் லாஸ், வெயிட் கெயின், பர்சனல் ட்ரைனிங் அண்ட் காம்படிஷன் ட்ரைனிங் பிரதீப் அவர்கள் உங்களுக்கு அளிப்பார். ராஜன் அவர்கள் கர்நாடக மாநிலத்திலே பாடி பில்டிங்கிலே எண்ணற்ற பரிசுகளை வென்றவர். அவர் ஃபிட்னஸ் ட்ரைனராக படித்து டிப்ளமா பெற்றிருக்கின்றார். ஆதலால் இப்பகுதியிலே உள்ள வாலிபர்கள் அதை பயன்படுத்திக் கொண்டு தன்னுடைய உடற்கட்டையும் மேம்படுத்தி பல போட்டிகளிலே பங்கிட்டு வெல்ல வேண்டும், அதோடு ஆரோக்கியத்தையும் பேணி காக்க வேண்டும் என்று கேட்டுக்கொண்டு பாண்டவன் குடும்பத்தினர் அவர்கள் ராஜன் அவர்களுக்கு உறுதுணையாக உள்ளார். இந்த சிறப்பு விழாவிற்கு என்னையும் அழைத்து கௌரவித்தமைக்கு டாக்டர் அம்பேத்கர் சோசியல் புரோகிரசிவ் போரமின் தலைவர் என்ற அளவிலே நான் அவர்களுக்கு நன்றி கலந்த வணக்கத்தையும் வாழ்த்துக்களையும் உரித்தாக்கிக் கொள்கின்றேன்.